ಚನ್ನರಾಯಪಟ್ಟಣ ರಸಗೊಬ್ಬರಗಳ ಕೊರತೆಯಾಗದಂತೆ ಅಗತ್ಯ ಕ್ರಮಕ್ಕೆ ಮುಂದಾಗಿ ಶಾಸಕ ಬಾಲಕೃಷ್ಣ. ಜೂನ್ ಮಾಹೆಯಲ್ಲಿ ಉತ್ತಮ ಮಳೆಯಾಗುವ ಸೂಚನೆಗಳನ್ನು ತಜ್ಞರು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ರಸಗೊಬ್ಬರಗಳ ಕೊರತೆಯಾಗದಂತೆ ಕೃಷಿ ಇಲಾಖೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಶಾಸಕ ಸಿಎನ್ ಬಾಲಕೃಷ್ಣ ಕೃಷಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನೆರವೇರಿಸಿಕೊಡಬೇಕು ಅಂತ ನಮ್ಮ ಕೃಷಿ ವಾರ್ಷಿಕವಾಗಿ ಪ್ರಾರ್ಥನೆಯನ್ನು ನೆರವೇರಿಸಿದಂಥ ಎಲ್ಲರೂ ಸ್ವಾಗತ ಕೋರಬೇಕಾಗಿ ಕೃಷಿ ಅಧಿಕಾರಿಗಳು. ಸುಮಾರು 300 ಹೆಕ್ಟೇರ್ ಅಲಸಂದೆ, ಈ 300 ಹೆಕ್ಟೇರ್ಗೆ ಆಗುವಷ್ಟು ಅಲಸಂದೆ ಉತ್ತರೆಯನ್ನು ವಿತರಣೆ ಮಾಡುವಂಥ ಸಮಾರಂಭದಲ್ಲಿ ನಾವು ಭಾಗವಹಿಸಿದ್ದೇವೆ. ಹೋಬಳಿಗೆ 1 ಗ್ರಾಮವನ್ನು ಆಯ್ಕೆ ಮಾಡಿದ್ದೇವೆ. ಇವತ್ತು ಕಸ್ಬಾ ಹೋಬಳಿನಲ್ಲಿ ಇದು ಶೆಟ್ಟೇರಿ ಗ್ರಾಮವನ್ನು ಆಯ್ಕೆ ಮಾಡಿದ್ದೇವೆ. ಪಾಗೂರಿನಲ್ಲಿ ಸುತ್ತರಳ್ಳಿ ಗ್ರಾಮವನ್ನು ಆಯ್ಕೆ ಮಾಡಿದ್ದೇವೆ. ಮುಖ್ಯಹಳ್ಳಿಯಲ್ಲಿ ದ್ಯಾವಲಾಪುರ ಗ್ರಾಮವನ್ನು ಆಯ್ಕೆ ಮಾಡಿ ಇವತ್ತು ವಿತರಣೆ ಮಾಡ್ತಾ ಇದ್ದೇವೆ. ಹಿರಿ ಸೇವೆಯಲ್ಲಿ ಉಗೇನಹಳ್ಳಿ ಗ್ರಾಮವನ್ನು ಆಯ್ಕೆ ಮಾಡಿದ್ದೇವೆ. ಶ್ರವಣಬೆಳಗೊಳದಲ್ಲಿ 6 ಹೋಬಳಿಗಳಲ್ಲಿ ಉದಯಪುರ ಸೇರಿದಂತೆ 6 ಹೋಬಳಿಗಳಲ್ಲಿ 1 ಗ್ರಾಮವನ್ನು ಆಯ್ಕೆ ಮಾಡಿ ಬಹುತೇಕ 1 ಹೆಕ್ಟೇರ್ಗೆ 10 kg ಅಲಸಂದೆ ಬಿತ್ತನೆ ಬೀಜವನ್ನು ಫ್ರೀಯಾಗಿ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವು ಇದೆಲ್ಲ ಫ್ರೀ ಕಾಸ್ಟ್ ಕೊಡ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಮೀಡಿಯಾದ ಮೂಲಕ ನಾನು ಇಲಾಖೆಯ ವಿಚಾರಗಳನ್ನು ಕೂಡ ತಿಳಿಸ್ತಕ್ಕಂಥದ್ದು. ಇವತ್ತು ಸಾಮಾನ್ಯವಾಗಿ ಈಗಾಗಲೇ ಮಾಧ್ಯಮಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಈ ಮುಂದಿನ ದಿನಗಳಲ್ಲಿ ರಸಗೊಬ್ಬರಗಳ ಕೊರತೆ ಆಗುತ್ತೆ ಅನ್ನೋದು ಎಲ್ಲ ಕಡೆ ಚರ್ಚೆ ಆಗ್ತದೆ. ಈಗಾಗಲೇ 7 ಜಿಲ್ಲೆಗಳಲ್ಲಿ ಈಗಾಗಲೇ ರೈತರುಗಳು ಕೂಡ ಮುಗಿಲು ಬಿದ್ದಿದೆ. ನಿನ್ನೆ ರಾತ್ರಿ ಟಿ ವಿ ಮಾಧ್ಯಮವನ್ನು ನೋಡಿದಾಗ ಗದಗ ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ರೈತರು ಸ್ಟ್ರೈಕ್ ಮಾಡ್ತಕ್ಕಂಥ ಒಂದು ಸನ್ನಿವೇಶ. ಮಳೆ ಎಲ್ಲೆಲ್ಲಿ ಬೀಳ್ತಾ ಇದೆಯೋ ಅಲ್ಲಿಗೆ ರೈತರಿಗೆ ರಸಗೊಬ್ಬರದ ಬೇಡಿಕೆ ಹೆಚ್ಚಾಗ್ತಿದೆ. ಈಗ ಆನ್ ಸ್ಟಾಕ್ ನಮ್ಮ ತಾಲೂಕಿನಲ್ಲಿ ಯೂರಿಯಾ 1056 ಟನ್ ಇದೆ, DAP 447 ಟನ್ ಇದೆ, NPK 3281 ಟನ್ ಇದೆ, MOP 32, SSP 102, ಟೋಟಲಿ 4980 ಟನ್ನು ಇವತ್ತು ನಮ್ಮಲ್ಲಿ ಸ್ಟಾಕ್ ಇರ್ತಕ್ಕಂಥದ್ದು. ವಾರ್ಷಿಕ ಬೇಡಿಕೆ ಇರ್ತಕ್ಕಂಥದ್ದು ಯೂರಿಯಾ 13,313 ಟನ್ನು, ಅದೇ ರೀತಿ DAP 2,540 ಟನ್ನು, NPK 11,904 ಟನ್ನು, ಅದೇ ರೀತಿ MOP 2,467 ಟನ್ನು, SSP 15,535, ಒಟ್ಟು 31,759 ಟನ್. ಬಹುಶಃ ಈ ಬಂದಿರ್ತಕ್ಕಂಥ ಒಂದು ನಮಗೆ ಇರ್ತಕ್ಕಂಥ ಆವರೇಜ್ ನೋಡಿದರೆ ಒಂದು 8% ಇದೆ ಅಂತ ನನ್ನ ಲೆಕ್ಕ. ಬೇಡಿಕೆಗಾರರು 8% ಸ್ಟಾಕ್ ಇದೆ ಅಂತ ಅಂದಾಜಂಗೆ ಮೌಲ್ಯವನ್ನು ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ED-ಅವ್ರಿಗೂ ಕೂಡ ನಾನು ಸೂಚನೆ ನೀಡತಕ್ಕಂಥದ್ದು, ಕೂಡಲೇ ಪತ್ರ ವ್ಯವಹಾರಗಳನ್ನು ಮಾಡಬೇಕು. ಈ ಸಲ ವಾಡಿಕೆಗಿಂತ ಮಳೆ ಕಡಿಮೆ ಆಗಿದೆ. ಏಕೆಂದರೆ ಸಮಗ್ರವಾಗಿ ಮಳೆ ಬೀಳ್ತಾ ಇಲ್ಲ, ಅಲ್ಲಲ್ಲೇ ಬೀಳ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತಲ್ಲ. ಏನಪ್ಪ ಬರಗಾಲ ಬರ್ತಾ ಇದೆಯಲ್ಲ. ಮೇ ತಿಂಗಳಲ್ಲಿ -23 ಆಗಿದೆ, 23% ಕಡಿಮೆ ಆಗಿದೆ ವಾಡಿಕೆಗಿಂತ. ಆದರೆ ಬಹುಶಃ ಜೂನ್ನಲ್ಲಿ ಹವಾಮಾನ ತಜ್ಞರ ಪ್ರಕಾರ ಜೂನ್ ತಿಂಗಳಲ್ಲಿ ಮಳೆ ಬರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಒದಗಿಸಿದ್ದಾರೆ. ಸೊ ಮುಂಗಾರು, ಏಕೆಂದರೆ ಈಗೇನೋ ಹಿಂಗಾರಿದು
ಬಹುಶಃ ಮುಂಗಾರು ಹೊತ್ತಿಗೆ ಯಾವುದೇ ರೀತಿ ಗೊಬ್ಬರಕ್ಕೆ ಬಿತ್ತನೆ ಬೀಜಕ್ಕೆ ತೊಂದರೆ ಆಗಬಾರ್ದು ಅನ್ನೋ ನಮ್ಮ ಅಭಿಪ್ರಾಯ. ಅದಕ್ಕೆ ಗೊಬ್ಬರದ ಬೇಡಿಕೆಯನ್ನು ನೀವು ರೆಸೊಲ್ಯೂಷನ್ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಲೆಟರ್ ಮಾಡಬೇಕು, ನಿಮ್ಮ JD ಅವ್ರಿಗೂ ಕೂಡ ಲೆಟರ್ ಮಾಡಬೇಕು, ಗೌರ್ಮೆಂಟ್ಗೂ ಕೂಡ ಪತ್ರವನ್ನು ಕಳಿಸ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ತೊಗರಿ 50 ಬ್ಯಾಗ್ಸ್ ಇದೆ. ಅದು ಹೋಬಳಿ ವೈಸು 45-45 ಈಕ್ವಲ್ ಆಗಿ ಇದು ಮಾಡ್ತಿದೆ. ಅದು ಅವರೇ 100 ಹೋಬಳಿ ವೈಸು 20-20 ಬ್ಯಾಗ್ಸು ನಮ್ಮ ಕೃಷಿ ರೈತ ಸಂಪರ್ಕ ಕೇಂದ್ರದಲ್ಲಿ ತಮಗೆ ಲಭ್ಯ ಆಗುವಂಥ ಹಿನ್ನೆಲೆಯಲ್ಲಿ ಇವತ್ತು ಶೆಟ್ಟಿಹಳ್ಳಿ ಗ್ರಾಮದಲ್ಲಿ 1 ಹೆಕ್ಟೇರ್ ಅಂದರೆ 2.5 ಎಕರೆ 2.4 ಏನೋ ಬರ್ಬೋದು ಅಂದ್ಕೊಂಡಿದ್ದೀನಿ. ಅದಕ್ಕೆ ಬಹುಶಃ ನನಗೆ ತಿಳಿದಿರೋ ಪ್ರಕಾರ 4 kg 1 ಎಕರೆಗೆ ನಿಮಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅವರು ಇವರು ಅಂತ ನಾವು ವಿಂಗಡಿಸಿಲ್ಲ, ಅದಕ್ಕೆ ಈ ಗ್ರಾಮವನ್ನು ಆಯ್ಕೆ ಮಾಡಿದ್ದೇವೆ. ಪೂರ್ಣ ಪ್ರಮಾಣದಲ್ಲಿ ಎಲ್ಲ ರೈತರಿಗೆ ಅವಕಾಶವನ್ನು ಕೂಡ ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ರಾಗಿ ಖರೀದಿ ಪ್ರಕ್ರಿಯೆ ಬಹುತೇಕ ಪೂರ್ಣಗೊಂಡಿದೆ. ಇನ್ನೇನಿದ್ರೂ ಮಾರಾಟ ಮಾಡಿರ್ತಕ್ಕಂಥ ರೈತರಿಗೆ ಇವತ್ತು ಹಣ ಅವರ ಆನ್ಲೈನ್ ಮೂಲಕ ಇವತ್ತು ಅವರಿಗೆ ರೆಮಿಟ್ ಆಗಬೇಕಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ